ಚೆನ್ನಾಗಿದೆ. ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಿದ್ದೀನಿ. ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ನಾನು ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಮಾಡಿದೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ಹಾಗೆಯೇ ಬ್ರೇಕ್ಫಾಸ್ಟು ಕೂಡ ಮುಗಿಸ್ಕೊಂಡು ನನ್ನ ಒಬ್ಬರು ಫ್ರೆಂಡ್ ಬಂದು ಸ್ಯಾರಿ ಬಿಸ್ನೆಸ್ನ ಶುರು ಮಾಡಿದರು. ಅವ್ರ ಶಾಪ್ ಓಪನಿಂಗ್ ಇತ್ತು, ಅಲ್ಲಿಗೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಹೋಗಿದ್ವಿ. ಅದ್ರದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ಈವ್ನಿಂಗ್ ಡಿನ್ನರಿಗೆ ಅಂತ ಅಂದ್ಬಿಟ್ಟು ಒಂದು ರೆಸಿಪಿನ ಮಾಡಿದೆ, ಆ ರೆಸಿಪಿನೂ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ನೋಡ್ತಿರ್ಬೋದು ಆರೋಗ್ಯಕರ ಫುಡ್ಡು, ಇದು ಬಂದು ಹೆಸರು ಕಾಳು ಮತ್ತು ಸೊಪ್ಪು ಹಾಕಿ ಪಲ್ಯ ಮಾಡಿದ್ದೆ. ಹಾಗೆಯೇ ವಾಟ್ರ್ ಮಿಲನ್ನು ಅವಲಕ್ಕಿನ ಉಪಯೋಗಿಸ್ಕೊಂಡು ಪೊಂಗಲ್ನ ಮಾಡಿರ್ತಕ್ಕಂಥದ್ದು, ಜೊತೆಗೆ ತೆಂಗಿನಕಾಯಿ ಚಟ್ನಿ ನೋಡ್ತಿರ್ಬೋದು. ಫುಲ್ಲು ಹೆಲ್ದಿ ಮೀಲ್ಸು, ಪ್ರೋಟೀನು, ಫೈಬರು, ಕಾರ್ಬೋಹೈಡ್ರೇಟ್ ಎಲ್ಲ ಕೂಡ ಇದೆ. ವಾಟ್ರ್ ಮಿಲನ್ ಸೀಸನ್ ಇರೋದ್ರಿಂದ ಪ್ರತಿದಿನ ವಾಟ್ರ್ ಮಿಲನ್ನ ತೊಗೋಬೋದು. ರೀಸನಬಲ್ ಆಗು ಕೂಡ ಸಿಗುತ್ತೆ. ಒಂದು ಹಣ್ಣು ತಂದ್ವಿ ಅಂದರೆ ಆಲ್ಮೋಸ್ಟ್ 4-5 ಡೇಸ್ ಅಂತೂ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಬಂದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಆಗಿತ್ತು. ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನೋಡ್ತಿದ್ದೀರಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋದ್ವಿ, ನಾನು ಮತ್ತು ಸಹನಾ ಇಬ್ಬರೂ. ದಿಹಾನ ಕೂಚೂರ್ ಅಂತ ಅಂದ್ಬಿಟ್ಟು ಅವರು ಸ್ಯಾರಿ ಬಿಸ್ನೆಸ್ನ ಶುರು ಮಾಡ್ತಿದ್ದಾರೆ. ಅದ್ರದ್ದು ನೇಮ್ ಬಂದು ದಿಹಾನ ಕೂಚೂರ್ ಅಂತ ಅಂದ್ಬಿಟ್ಟು ಅವರು ಲಕ್ಷ್ಮೀ ಪೂಜೆ ಕೂಡ ಮಾಡಿ ಶಾಪ್ ಓಪನಿಂಗ್ ಮಾಡಿದರು. ನಾವು ಹೋಗೋಷ್ಟರಲ್ಲಿ ಓಪನಿಂಗ್ ಎಲ್ಲ ಆಗಿತ್ತು, ಸ್ವಲ್ಪ ತಡ ಆಯಿತು ನಾವು ಹೋಗೋದು. ಮನೇಲಿ ಪೂಜೆ ಎಲ್ಲ ಮುಗಿಸಿ ನೋಡ್ತಿದ್ದೀರಲ್ಲ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಅಂದರೆ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ಇವರೇ ನನ್ನ ಫ್ರೆಂಡು ದಿನಿತಾ ಅಂದ್ಬಿಟ್ಟು, ಅವರು ಮತ್ತು ಅವರ ತಂಗಿ ತಮ್ಮನ ಹೆಂಡತಿ ಮೂವರು ಸೇರಿ ಮಾಡ್ತಿರ್ತಕ್ಕಂಥದ್ದು. ಸೀರೆ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೆ ಯಾರಿಗಾದರೂ ಬೇಕು ಅನ್ನೋದಾದರೆ ಖಂಡಿತ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಮತ್ತು ಲೊಕೇಶನ್ನ ನಿಮಗೆ ಶೇರ್ ಮಾಡ್ತೀನಿ. ನಿಮಗೆ ಹೋಲ್ಸೇಲಲ್ಲಿ ಮಾಡ್ತೀನಿ ಅಂದ್ರೂ ಕೂಡ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಹಾಗೆಯೇ ಕೊರಿಯರಲ್ಲಿ ಕೂಡ ಕಳಿಸ್ಕೊಡ್ತಾರೆ. ನೋಡ್ತೀರಲ್ಲ, ಜಸ್ಟ್ ಹಾಗೆ ಸಿಂಪಲ್ ಆಗಿ ಪೈಪಿಂಗ್ ಕೊಟ್ಟರೆ ಸಾಕಾಗುತ್ತೆ. ಇದೆಲ್ಲ ಇದೆ ನಿಮ್ಮ ಟ್ರೈನಿಂಗ್. ಹಾಗೆಯೇ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ಗಳನ್ನ ಹಾಕ್ಕೊಳ್ಳೋದಲ್ಲ. ಹಾಗಾಗಿ ನೋಡಿ, ಇದೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಬ್ಲೌಸ್ ಪೀಸು. ಅವ್ರು ಫುಲ್ಲು ತಾನ್ ಅಂತ ಬರುತ್ತಲ್ಲ ಅದರಲ್ಲೇ ತಂದಿಟ್ಕೊಂಡಿದ್ದಾರೆ. ನಿಮಗೆ ಬೇಕಂತ ಅಂದರೆ 1 ಮೀಟ್ರು ಅಥವಾ 1.5 80 ಸೆಂಟಿಮೀಟ್ರ್ ಈ ಥರ ಯಾವ ಥರ ಬೇಕು ಆ ಥರ ಕಟ್ ಮಾಡಿ ಅದನ್ನು ಕೊಡ್ತಾರೆ. ಸೀರೆಗಳ ಕಲೆಕ್ಷನ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ಫಸ್ಟ್ ಡೇನೇ ಅವ್ರಿಗೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಸ್ಯಾರಿಗಳು ಸೇಲ್ ಆದವು ಅಂತಲೇ ಹೇಳ್ಬೋದು. ಅದು ತುಂಬ ಕ್ರೌಡ್ ಇತ್ತು. ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡೋಣ ಅಂತ ಅಂದ್ಕೊಂಡು ತುಂಬ ರಶ್ ಇತ್ತು ಅನ್ನೋ ಕಾರಣಕ್ಕೆ ಮತ್ತೊಂದು ದಿನ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಹಾಗೆಯೇ ಸ್ವಲ್ಪ ದಿನದ ಹಿಂದೆ ಅಷ್ಟೇ ಅವ್ರ ಮನೆ ಗೃಹ ಪ್ರವೇಶ ಮಾಡಿ ಕರೆದಿದ್ರು. ಅವಾಗ ಹೋಗೋಕ್ಕಾಗಿರಲಿಲ್ಲ ಅಂತ ಮನೆಯೂ ಕೂಡ ಒಂದು ರೌಂಡು ನೋಡ್ಕೊಂಡು ಬಂದಿದ್ದಾಯಿತು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಕಿಚನ್ನು ದೇವ್ರ ಮನೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲ. ನಾವು ಕೂಡ ಅದೇ ಮಾಡಿದ್ದು. ಕಿಚನ್ ಹೇಗಿದೆ ಹಾಗೆ ದೇವ್ರ ಮನೆ ಕೂಡ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಮನೆ. ಅಂದರೆ ಕಟ್ಟಿರೋ ಮನೆಯೇ ತೊಗೊಂಡು ಇವರು ಆಲ್ಟ್ರ್ ಮಾಡ್ಕೊಂಡಿದ್ದು. ಮನೆ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಾಗಿತ್ತು. ಮನೆಯೆಲ್ಲ ನೋಡಾದ್ಮೇಲೆ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು ಅಂದ್ಬಿಟ್ಟು ನಾವು ಸ್ಯಾರೀಸ್ನ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನೋಡ್ತಿದ್ದೀರಲ್ಲ, ಹೌದು ಅದು ಆ್ಯಕ್ಚುಲಿ ಚೆನ್ನಾಗಿದೆ. ಬ್ಲೌಸ್ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನೋಡ್ತಾ ಇರುತ್ತೆ. ಗೊತ್ತಾಗ್ತಾ ಇಲ್ವಲ್ಲ, ಓಪನ್ ಮಾಡಿದ್ರೆ ಮತ್ತೆ ಚೆನ್ನಾಗಿದೆ. ಆದರೆ ಇದೆ ಸ್ಯಾರಿಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ. ಕಲರ್ ಕಾಂಬಿನೇಷನ್ ಆಗ್ಬೋದು, ಹಾಗೆಯೇ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಬೇಕು ಸ್ಯಾರಿನ ರೀಸೇಲ್ ಮಾಡೋದಾಗಲಿ ಅಥವಾ ನಿಮಗೆ ಶಾಪಿಂಗ್ ಮಾಡೋದಾದರೆ ಖಂಡಿತ ಲಗ್ಗೆರೆನಲ್ಲಿ
ಇವ್ರದ್ದು ಶಾಪ್ ಲೊಕೇಟ್ ಆಗಿರ್ತಕ್ಕಂಥದ್ದು. ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೇಜ್ ಇದೆ. ನಾನು ಫಸ್ಟಿಗೆ ನೇಮ್ ತೋರಿಸಿದ್ನಲ್ಲ ಸೇಮ್ ನೇಮಿಂದನೇ ಇನ್ಸ್ಟಾದಲ್ಲಿ ಇವ್ರ ಪೇಜ್ ಇದೆ. ಫಾಲೋ ಮಾಡಿಕೊಂಡು ನಿಮಗೆ ಬೇಕಾದರೆ ನೀವು ತರಿಸ್ಕೊಳ್ಬೋದು. ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರು ಕೂಡ ಅವರು ಶೇರ್ ಮಾಡಿದ್ದಾರೆ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ಫ್ರೆಂಡ್ ಅಲ್ವಾ, ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿ ಶೇರ್ ಮಾಡಿರ್ತಕ್ಕಂಥದ್ದು. ಕಮೆಂಟ್ ಹಾಕಬೇಡಿ ಯಾರು ಕೂಡ ಪ್ರಮೋಷನ್ ವಿಡಿಯೋನ ಅಂತ ಅಂದ್ಬಿಟ್ಟು. ಫಂಕ್ಷನ್ನ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ನಾನು ಮನೆಗೆ ಬಂದಮೇಲೆ ಒಂದು ಸ್ಯಾರಿ ಅರ್ಧ ಕುಚ್ಚಾಗಿತ್ತು, ಅದನ್ನು ಫುಲ್ ಕುಚ್ಚನ್ನು ಹಾಕಿದೆ. ಆ ಸ್ಯಾರಿನ ನಾನಿಲ್ಲಿ ತೋರಿಸ್ತಿದ್ದೀನಿ. 2 ಸ್ಯಾರಿ ಫಾಲ್ನು ಕೂಡ ಹಾಕಿದ್ದೀನಿ. ಹಾಗೆಯೇ ಇದು ಕೂಡ ಜಿಗ್ಜಾಗು ಮತ್ತು ಫಾಲ್. ಇದು ನಾರ್ಮಲ್ ಫ್ಯಾನ್ಸಿ ಸ್ಯಾರಿ ಟೈಪ್ ಬರುತ್ತಲ್ಲ ಅದು. ಇದು ಬಂದು ಸಿಲ್ಕ್ ಸ್ಯಾರಿ ಇರಲ್ಲ, ಇದು ಕಾಸ್ಟ್ಲಿ ಸ್ಯಾರಿನೇ ನೋಡಿ. ಇದಕ್ಕೆ ಈ ಥರ ಕುಚ್ಚು ಹೇಳಿದರು, ಬೇಬಿ ಕುಚ್ಚು. ಸ್ಯಾರಿ ಬಂದು ಗೋಲ್ಡನ್ ಕಲರ್ ಇದೆ, ಸೀ ಗ್ರೀನ್ ಇದೆ, ಪಿಂಕ್ ಇದೆ, ಎಲ್ಲೋ ಗೋಲ್ಡನ್ ಇದೆ. ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಇದಕ್ಕೆ ಅವ್ರು ಯಾವ್ದು ಮ್ಯಾಚ್ ಆಗುತ್ತೋ ಆ ಥರ ಹಾಕಿ ಅಂದಿದ್ರು. ನಾನು ಗೋಲ್ಡನ್ನು ಮತ್ತು ಬ್ಲ್ಯಾಕ್ನ ಮ್ಯಾಚ್ ಮಾಡಿ ಹಾಕಿರ್ತಕ್ಕಂಥದ್ದು. ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ರಾತ್ರಿ ಡಿನ್ನರಿಗೆ ಅಂತ ಅಂದ್ಬಿಟ್ಟು ನಾನು ಜೋಳದ ರೊಟ್ಟಿ ಮತ್ತು ಚಪ್ರದವರೆಕಾಯಿ ಮತ್ತು ಪಾಲಕ್ ಸೊಪ್ಪನ್ನ ಉಪಯೋಗಿಸ್ಕೊಂಡು ಒಂದು ಗ್ರೇವಿನ ಮಾಡ್ತಿದ್ದೀನಿ. ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಒಂದು 10ರಿಂದ 15, ಹಾಗೆಯೇ ಒಂದು 2 ಲವಂಗನ ಹಾಕ್ಕೊಂಡು ಒಂದು ದಪ್ಪ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಎಣ್ಣೆ ಮೀಡಿಯಮ್ ಕಾದಾಗಲೇ ಸಾಸಿವೆ, ಜೀರಿಗೆ, ಕಾಳುಮೆಣಸನ್ನು ಹಾಕಿ. ತುಂಬ ಕಾದಿದೆ ಅಂದಾಗ ಹಾಕಿದ್ರೆ ಅಂದರೆ ಆ ಸಾಸಿವೆ ಎಲ್ಲ ಸಿಡಿದ್ಬಿಟ್ಟು ಸೀದೋದ್ರೆ ಆ ಫ್ಲೇವರ್ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಪ್ರದವರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ಅನುಸಾರವಾಗಿ ನೀವು ಚಪ್ರದವರೆಕಾಯಿನ ವ್ಯತ್ಯಾಸ ಮಾಡ್ಕೊಳ್ಬೋದು. ಇದನ್ನು 1ರಿಂದ 2 ನಿಮಿಷ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಕೈ ಆಡ್ಕೊಳ್ಬೇಕಾಗತ್ತೆ. ರುಚಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಚಪ್ರದವರೆಕಾಯಿ ಮತ್ತು ಪಾಲಕ್ ಸೊಪ್ಪು ತಿನ್ನಲ್ಲ ಅಂತಾರಲ್ಲ, ಈ ಥರ ಮಾಡಿಕೊಡಿ. ಸ್ವಲ್ಪ ಕೂಡ ಉಳಿಸ್ದೆ ಖಾಲಿ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಡಿಫ್ರೆಂಟಾಗಿ ಬರುತ್ತೆ ಈ ಒಂದು ಗ್ರೇವಿ. ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಶಿನದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನೂ ಕೂಡ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವಿಲ್ಲಿ ಅಚ್ಚ ಖಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿನೂ ಕೂಡ ಪಾಲಕ್ ಸೊಪ್ಪನ್ನ ರುಬ್ತೀವಲ್ಲ ಆವಾಗ ಹಾಕ್ಕೊಂಡು ಎಷ್ಟು ಬೇಕಷ್ಟನ್ನು ರುಬ್ಕೊಳ್ಬೇಕಾಗುತ್ತೆ. ಇದು ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಕೈ ಆಡ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ 1 ಕಪ್ಪಷ್ಟು ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಹೋಲ್ ನೈಟ್ ನೆನೆಸಿ ಬೇಯಿಸ್ಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ. ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಮಿಸ್ ಮಾಡಿದೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಇದೆಲ್ಲ ನೀಟಾಗಿ ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೊಂಡು ಕೈ ಆಡ್ಕೊಳ್ಬೇಕಾಗುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ವಿ ಅಂತ ಅಂದರೆ ಬೇಗನೆ ಬೆಂದೋಗುತ್ತೆ. ಚಪ್ರದವರೆಕಾಯಿ ಆಗ್ಬೋದು, ಬಟಾಣಿ ಆಗ್ಬೋದು. ಅದು ಬೇಯಷ್ಟರಲ್ಲಿ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಅಂದರೆ ಇದು ಸೊಪ್ಪು ಹೇಳಿದ್ನಲ್ಲ ನಾನು, ಪಾಲಕ್ ಸೊಪ್ಪು, ಅದರದ್ದು ಒಂದು ಪೇಸ್ಟ್ ಬೇಕು. ಹಾಗಾಗಿ 1 ಕಟ್ಟಷ್ಟು ಪಾಲಕ್ ಸೊಪ್ಪು, ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಸಿಮೆಣಸಿನ್ಕಾಯಿನ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ನೀರನ್ನ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ಗ್ರೈಂಡ್ ಮಾಡಿ. ನೋಡಿ ಈ ಥರ ಪೇಸ್ಟ್ ಆಗುತ್ತೆ. ಇದನ್ನು ನಾವು ಏನಿಲ್ಲಿ ಗ್ರೇವಿ ನೋಡಿ, ಚಪ್ರದವರೆಕಾಯಿ ಬೆಂದಿರುತ್ತೆ ಇಷ್ಟರಲ್ಲಿ. ಇದು ಒಂದು 3ರಿಂದ 4 ನಿಮಿಷ ಆದರೆ ಸಾಕು, ಬೆಂದುಬಿಡುತ್ತೆ. ತುಂಬ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ. ಆದಷ್ಟು ಬೇಗನೆ ಬೇಯ್ತಕ್ಕಂಥ ತರಕಾರಿಗಳಲ್ಲಿ ಇದು ಕೂಡ ಒಂದು. ನೋಡಿ ಬೆಂದಿದೆ ನೀಟಾಗಿ. ಈಗ ಇದಕ್ಕೆ ನಾವೇನು ಪಾಲಕ್ ಸೊಪ್ಪನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಆ ಪೇಸ್ಟನ್ನು ಸೇರಿಸ್ಕೊಳ್ಬೇಕು. ನಿಮಗೆ ಫುಲ್ಲು ಗ್ರೀನ್ ಕಲರೇ ಬೇಕು ಗ್ರೇವಿ ಅನ್ನೋದಾದರೆ ಅಚ್ಚ ಖಾರದ ಪುಡಿ ಹಾಕೋದ್ನಲ್ಲ ಅದನ್ನು ಸ್ಕಿಪ್ ಮಾಡಿ ಹಸಿಮೆಣಸಿನ್ಕಾಯಿ 2 ಸೇರಿಸಿದ್ನಲ್ಲ ಅದ್ರ ಜೊತೆಗೆ ಇನ್ನೂ 2 ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಂಡು ಪೇಸ್ಟ್ ಮಾಡಿದ್ರೆ ಫುಲ್ಲು ಗ್ರೀನ್ ಕಲರ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣಿನ ರಸ ಅಥವಾ ನಿಂಬೆಹಣ್ಣಾದರೂ ಹಾಕ್ಕೊಳ್ಬೋದು. ಹಾಕಿ ನೀಟಾಗಿ ಮಿಕ್ಸ್ ಕೊಟ್ಟು ಒಂದು 2ರಿಂದ 3 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದ್ವಿ ಅಂತ ಅಂದರೆ ಸಿಕ್ಕಾಬಟ್ಟೆ ರುಚಿಯಾಗಿರ್ತಕ್ಕಂಥ ಡಿಫ್ರೆಂಟ್ ಟೇಸ್ಟು. ಮಿಸ್ ಮಾಡದೆ ಟ್ರೈ ಮಾಡಿ. ಪದೇ ಪದೇ ಮಾಡ್ತಿರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನಾರ್ಮಲಾಗಿ ಅಕ್ಕಿ ರೊಟ್ಟಿ ಬದಲಿಗೆ ಜೋಳದ ರೊಟ್ಟಿನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇದು ಬಿಸಿ ಅನ್ನಕ್ಕೂ ಕೂಡ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ಲ, ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒಂದು ರೊಟ್ಟಿ ಅಥವಾ 1 ಚಪಾತಿ 2 ಚಪಾತಿ ತಿನ್ನೋ ಕಡೆಗೆ 3-4 ಅಂತೂ ಖಂಡಿತ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಬಂದು ಇವತ್ತಿನ ರೆಸಿಪಿ. ಇಡೀ ದಿನದ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ನ
ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಕೊನೆವರೆಗೂ ನೋಡಿರ್ತೀರ, ಲೈಕ್ ಕೊಡೋದನ್ನು ಮರ್ತಿರ್ತೀರ, ಕಮೆಂಟ್ ಹಾಕೋದಂತೂ ಬಿಟ್ಟೇ ಬಿಟ್ಟಿದ್ದೀರ. ಹಾಗಾಗಿ ಲೈಕು ಕಮೆಂಟು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.